ಜೈ ಕಾಳಿಕಾ ಮಾತಾ, ಜೈ ವೀರಭದ್ರ, ಜೈ ಮಹಾರುದ್ರ, ವೀರಾಂಜನೇಯ ನರಸಿಂಹ. ಸ್ತಬ್ಧರಾಗಿ ನಿಂತಿರೇಕೆ ಯುವರಾಜ? ಆ ಅರಿಕೇಸರಿಯನ್ನು ಜಯಿಸಿದ ಹಾಗಲ್ಲ, ಈ ವೀರಕೇಸರಿಯನ್ನು ಕೆಳಕಬಲ್ಲಿನ. ಈ ಕೇಸರಿಯನ್ನು ಚೆನ್ನಾಗಿ ಅರೆದು ಪಾಯಸದಲ್ಲಿ ಹಾಕಿ ಘಟಘಟನೆ ಕುಡಿದು ಬಿಡುತ್ತೇವೆ. ಅರೆದರೆದು ಕುಡಿಯುವಷ್ಟು ಸುಲಭನಲ್ಲವೀ ಮಲ್ಲ, ರಣಮಲ್ಲ, ಜಗಮಲ್ಲ, ತಿಳಿರೈ ಇದೆಲ್ಲ. ಕಾಲು ಹಿಡಿದಿದ್ದೇನೆ, ಬಿಟ್ಟು ಬಿಡಿ. ಕಾಲು ಹಿಡಿದಿದ್ದೇನೆ, ಬಿಟ್ಟು ಬಿಡಿ. ಯಾರು ನೀನು? ನಾನೊಬ್ಬ ಬಡವ. ಓರು ದಲಾಲು. ಹೆಸರು? ರಾಮಕೃಷ್ಣ. ವೃತ್ತಿ? ಕವಿ. ಕವಿ? ಕವಿಯಾಗಿ ಕಣಕ್ಕಿಳಿಯಲು ಕಾರಣ? ಇನ್ನೇನು ಮಾಡಲಿ, ಆ ಸ್ಥಾನದ ಆಶ್ರಯ ಸಿಕ್ಕೀತೆಂದು ಆಸೆಯಿಂದ ಬಂದೆ. ಪ್ರಭುಗಳ ಮುಖದರ್ಶನ ಆಗಲಿಲ್ಲ. ಈ ರೀತಿ ಆಟ ಹೊಡಿದರೆ ಆಶ್ರಯ ಸಿಕ್ಕೀತೆಂದು ಓಡೋಡಿ ಬಂದೆ. ಭಲೆ ಭಲೆ ಭಲೆ, ನಿನ್ನ ಹಾಸ್ಯ ಪ್ರವೃತ್ತಿ ನಮಗೆ ಬಹುಮೆಚ್ಚುಗೆ ಆಗಿದೆ. ಇಂದಿನಿಂದ ನೀನು ನಮ್ಮ ಮಿತ್ರ ವರ್ಗಕ್ಕೆ ಸೇರಿರುವೆ. ಬಾ, ನಿನಗೆ ಪ್ರಭುಗಳ ದರ್ಶನ ಮಾಡಿ. ಜಾನಕಿ, ಎಷ್ಟೊತ್ತೆ ನೀರು ತಗೊಂಡು ಬಾರೆ. ತರ್ತಾ ಇದ್ದೀನಲ್ರಿ, ಯಾಕ್ರಿ ಹಾಗೆ ಆತರ ಪಡ್ತಿದ್ದೀರಾ? ಇದೆಲ್ಲ ತಗೊಂಡು ಹೋಗು. ನನಗೆ ತಂಬಿಗೆ ಆಗಲ್ಲ, ಬಿಂದಿಗೆ ಬೇಕು. ತಂದೇನೆ. ತರ್ತಾ ಇದ್ದೀನ್ರಿ, ತಗೊಳ್ಳಿ. ಇದು ಯಾವ ಮೂಲೆಗೆ? ಯಾವ ಮೂಲೆಗೆ? ಇನ್ನೊಂದು ಇದೆಯಾ, ತಗೊಂಡು ಬಾ. ಇದು ಯಾವ ಮೂಲೆಗೆ? ಇನ್ನೊಂದು ಇದೆಯಾ, ತಗೊಂಡು ಬಾ. ಎಷ್ಟು ನೀರು ತಗೊಂಡ್ಬರೋದು? ಬಾಯಿ ಮುಗಿಸೋದಕ್ಕೆ ನೀರ್ ಬೇಕೆ? ನೀನ್ ತರ್ತಾ ಇರೋ, ನಾನು ಉಗುಳ್ತಾ ಇರ್ತೀನಿ. ನನ್ನ ಕೈಲಿ ಆಗಲ್ಲ. ಏನಂದೆ? ಆಗಲ್ಲ, ಆಗಲ್ಲ. ನನಗೆ ಕೆಟ್ಟ ಕೋಪ ಬರ್ತಾ ಇದೆ. ಆಮೇಲೆ ಯಾರು ಆಗ್ಬೇಕಾದ್ದು ನಿನ್ಗಾಗುತ್ತೆ. ನನ್ನ ಬೇಕು ಅಂತ ಅವಮಾನ ಮಾಡ್ಬೇಕಂತಿದ್ದೀರೇನ್ರಿ ನೀವು? ನಿನಗೆ ಮಾನ ಅವಮಾನ ಬೇರೆ ಇದೆ. ಎಲ್ಲಿದೆ ಮಾನ? ಏನಾಯ್ತು ಜಾನಕಮ್ಮನವ್ರೆ? ಸೀತಮ್ಮ, ನಾಗಮ್ಮ, ವೆಂಕಮ್ಮ ನೋಡಿ ಅನ್ಯಾಯನ. ಬಾಯಿ ಮುಕ್ಕಳಿಸೋಕ್ ನೀರ್ ಕೇಳಿದ್ರು, ಒಂದ್ ಚಮ್ ನೀರ್ ತಂದ್ಕೊಟ್ಟೆ. ಬಿಂದಿಗೆ ನೀರ್ ಬೇಕು ಅಂದ್ರು, ಬಿಂದಿಗೆ ಮೇಲೆ ಬಿಂದಿಗೆ, ಬಿಂದಿಗೆ ಮೇಲೆ ಬಿಂದಿಗೆ, ಬಿಂದಿಗೆ ಮೇಲೆ ಬಿಂದಿಗೆ ನೀರ್ ತಂದ್ಕೊಟ್ಟೆ. ಇನ್ನೂ ಬೇಕು ಅಂದ್ರು, ಆಗಲ್ಲ ಅಂದೆ. ಅಷ್ಟಕ್ಕೆ ನನ್ ಮಗದ ಮೇಲೆ ನೀರ್ ಎರಚಿ ನನಗ್ ಮಾನ ಇಲ್ಲ ಅಂದು ನನ್ ಬೆನ್ಮೂಳ ಮುರಿಯಾಗಿ ಹೊಡಿಯೋದೆ. ನಮ್ಮಮ್ಮ ಇದ್ದಿದ್ರೆ ಹೀಗೆಲ್ಲ ಆಗ್ತಿದ್ದೆ. ಅಮ್ಮ, ಅಕಸ್ಮಾತ್ ನನಗೆ ಕೋಪ ಬಂದು ಏನೋ ಮುಖದ ಮೇಲೆ ನೀರು ಎರ್ತಿರ್ಬಹುದಪ್ಪ. ಅದನ್ನೇ ಒಂದು ದೊಡ್ಡದು ಮಾಡಿ ಜನಗಳೆಲ್ಲ ಸೇರಿಸಿ ಅಕ್ಕಪಕ್ಕದವರಿಂದ ನನಗೆ ಅವಮಾನ ಮಾಡಿಸಿ ರಾಕ್ಷಸ ಮಾಡ್ತಾ ಇದ್ದೇನೆ. ಶಾಂತವಾಗಿ, ನೆಮ್ಮದಿಯಾಗಿ, ಸಹನೆಯಿಂದ ನಾನೆಷ್ಟು ಉಗಿದ್ರು ಉಗುಳಿಸ್ಕೊಂಡು ತುಟಿ ಪಿಟ್ಟಿಕ್ಕಲ್ಲದೆ ಕೂತಿರೋ ಈ ಕಣ್ಣು ನೋಡಿ ಏಳ್ರ ಮೇಲೆ ತೋರಿಸೋ ನಿಮ್ಮ ಸ್ವರೂಪ ದರ್ಶನ. ಸಜ್ಜನರ ಸಂಗ ನಮಗೆಂದಿಗಾಗುವುದೋ, ದುರ್ಜನರ ಸಂಘದಿಂದ ನೊಂದೆ ಖರಿಗೆ. ನೋಡಬಾರದು, ಎಂದೆಂದಿಗೂ ನೋಡಬಾರದು. ಈ ಮೂರ್ಖನ್ನ, ಈ ಘಾತಕನ, ಈ ಪಾಪಿಯ ಎಂದೆಂದಿಗೂ ನೋಡಬಾ. ಏನ್ ಸಂಗೀತ ಇದು? ಏನ್ ಸಂಗೀತ? ಬನ್ನಿ ಎನ್ನುವ ತಿಪ್ಪಂಬಟ್ಟ ಕಿತ್ತಂಬಟ್ಟ ಬನ್ನಿ ಆಸರಾರೂಢರಾಗಿ ತಡೀತಾ ಇದೀಯ. ಹೌದು ಜೋಯಿಸ್ರೆ,
ಇವತ್ತು ನಮ್ಮ ಮನೆಯೇನಂತ ಕಾರ್ಯ? ನಿಮ್ ಮನೆಯದಲ್ಲ ರಾಮಕೃಷ್ಣಯ್ಯನವರೇ, ಇವತ್ತು ಶಾಂಭಟ್ರ ತಂದೆ ವೈಕುಂಠ ಸಮಾರಾಧನೆ. ಪುಣ್ಯಾತ್ಮ ಅವನು ಊಟವಾದ ಮೇಲೆ ದಾನವಾಗಿ ನಮ್ಗೆಲ್ರಿಗೂ ಒಂದೊಂದು ಕೊಟ್ಟಿದ್ದಾನೆ ನೋಡಿ. ಅಲ್ಲ ಹೌದು 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 ಹೌದು. ಚಿನ್ನದ ಮಾವನ ಹಣ್ಣು, ಶ್ಯಾಮ್ ಭಟ್ರು ಕಡು ಬಡವರು, ಇದನ್ನೆಲ್ಲ ಹ್ಯಾಕ್ ಕೊಟ್ರು? ಅವ್ರ ತಂದೆ ಸಾಯುವಾಗ ಮಾವಿನ ಹಣ್ಣು ತಿನ್ಬೇಕಂತ ಆಸೆ ಇತ್ತಂತೆ, ಹಣ್ಣು ಬರೋದ್ರೊಳಗಾಗಿ ಸತ್ತೋದ್ರಂತೆ. ನೀವು ಕೂತ್ಕೊಳ್ಳಿ, ಆಯಾಸವಾಗುತ್ತೆ. ಆಮೇಲೆ ಏನಾಯ್ತಂತೆ? ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರು. ಚಿನ್ನದ ಮಾವಿನ ಹಣ್ಣನ್ನ ಮಾಡಿಸಿ ನಮ್ಮಂತವರಿಗೆಲ್ಲ ದಾನ ಕೊಟ್ರೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹಾಗಂತ ಶಾಸ್ತ್ರದಲ್ಲಿದೆ ಅಂತ ಹೇಳಿದ್ವು. ನಿಮ್ಮ ಶಾಸ್ತ್ರದ ಪ್ರಕಾರ ಆ ಶ್ಯಾಮ್ ಭಟ್ಟ ಸಾಲ ಸೋಲ ಮಾಡಿ ಚಿನ್ನದ ಮಾವಿನ ಹಣ್ಣುಗಳನ್ನು ಮಾಡಿಸಿ ನಿಮಗೆಲ್ಲಾ ದಾನ ಕೊಟ್ಟ ಅನ್ನಿ. ನೀವು ಕೂತ್ಕೊಳ್ಳಿ, ಆಯಾಸವಾಗುತ್ತೆ. ಆಮೇಲೆ ಹಾಗೆ ದಾನ ಕೊಟ್ಟ ಮೇಲೆ ಅವ್ರ ತಂದೆನ ನೇರವಾಗಿ ಸ್ವರ್ಗಕ್ಕೆ ಕಳಿಸಿ ನಿಮ್ ಮನೆಗೆ ಬರ್ತಾ ಇದ್ದೀವಿ. ಹೌದು ಹೌದು. ಇಲ್ಲಾರು ಕಳ್ಸೋಕ್ ಬಂದ್ರಿ? ಏನ್ ರಾಮಕೃಷ್ಣನವರೇ ನೀವು ಹೇಳ್ತೀರಿ? ಮುಂದಿನ ಮಂಗಳವಾರ ನಿಮ್ಮ ತಾಯಿ ವೈದಿಕ ಅಲ್ವೇ? ತಾಯಿ ವೈದಿಕ ಹೌದಲ್ವೇ? ರಾಮಕೃಷ್ಣನವರೇ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗದೆ 5 ವರ್ಷದಿಂದ ಅಂತರ್ಪಿಶಾಚಿಯಾಗಿ ಅಲಿತಾನೇ ಇದೆ. ನಿಮ್ಮನೆ ಹತ್ರ ಅಲ್ಲ, ನಿಮ್ಮನೆ ಹತ್ರ. ನನ್ ಮನೆ ಹತ್ರ? ಹೌದು. ನನ್ನ ಮನೆ ಹತ್ರ? ಹೌದು. ಅಯ್ಯೋ, ಏನು ಮಾಡ್ಬೇಕು? ದಾನ ಮಾಡ್ಬೇಕು. ನೋಡಿ, ಶ್ಯಾಮ್ ಭಟ್ರು ಬಡವರು, ಅವರೇ ಚಿನ್ನದ ಮಾವಿನ ಹಣ್ಣು ಕೊಟ್ಟಿರೋವಾಗ ನೀವು ರಾಜಸ್ಥಾನದಲ್ಲಿರೋರು, ಮಹಾಪಂಡಿತರು, ಮೇಲಾಗಿ ಮಹಾರಾಜರ ಗೆಳೆಯರು ಅಂದ್ಮೇಲೆ ಒಂದು ಕೈ ಹೆಚ್ಚಾಗೆ ಕೊಡಬೇಕು. ಕೈ ಕೊಡದೆ ಹೋದ್ರೆ? ಕೊಡದೇ ಇದ್ರೆ ನಿಮ್ ತಾಯಿ ಆತ್ಮ ಅಂತರ್ಪಿಶಾಚಿಯಾಗಿ ಹಾಗೆಂತ ಮನೆ ಸುತ್ತ ತಿರುಗುತ್ತಾ ಇರುತ್ತೆ. ಬೇಡ ಬೇಡ, ನಮ್ಮಮ್ಮ ಸುತ್ತೋದು ತಿರುಗೋದು ಬೇಕಾಗಿಲ್ಲ, ಆ ಸ್ಥಿತಿ ಬರ್ಬೇಕಾಗಿಲ್ಲ. ನೋಡಿ, ನೀವು 3 ಜನ ನಾಳೆ ಮಂಗಳವಾರ ದಿವಸ ಬಂದ್ಬಿಡಿ. ನೀವು ಸಾಕು ಸಾಕು ಅನ್ನೋರ್ಗು ನಾನು ಸಾಕಷ್ಟು ಕೊಡ್ತೀನಿ. ಇದು ದೊಡ್ಡ ಲಕ್ಷಣ. ಹೌದು ಹೌದು. ಅಯ್ಯೋ, ನೀವಿದ್ದು ಆಯಾಸ ಮಾಡ್ಕೋಬೇಡಿ. ನಾಳೆ ಮಂಗಳವಾರ ಎಳ್ಳು ದರ್ಬೆ ಅರ್ಪಣಕ್ಕೆ ಸಿದ್ಧವಾಗಿಟ್ಟಿರಿ. ಆಯ್ತು. ಇದನ್ನ ಮರಿಬೇಡಿ. ಹೌದು ಹೌದು. ಆಯಾಸ ಮಾಡ್ಕೋಬೇಡಿ, ಮಂಗಳವಾರ ಬರ್ಬೇಕಾಗತ್ತೆ. ಅದ್ಭುತ ಅದ್ಭುತ. ಬಂದ್ಬಿಟ್ರೆ ಸ್ವಲ್ಪನೇನೆ ಹೇಳಿಸ್ತೀರಾ? ಓಹೋ, ನೀವು ನನ್ನ ಹೇಳಿಸಿ. ಜಾನಕಿ ಜಾನಕಿ, ತ್ರಿಮೂರ್ತಿಗಳ ಭೋಜನ ಮುಗಿದು ಹೋಯ್ತು. ಬರೆ ಹಾಕೋದಕ್ಕೆ ಸಲಾಕಿ ಸಿದ್ಧ ಮಾಡಿದ್ದೇನೆ. ಪತಿಗೆ ತಕ್ಕ ಸತಿ. ಅನ್ನದಾತ ಸುಖೀ ಭವ. ವಿಪ್ರತ್ರಯರೇ, ಭೋಜನ ಹೇಗಿತ್ತು? ಸಂತೋಷ. ರಾಮಕೃಷ್ಣಯ್ಯನವರೇ, ಅರ್ಥವಾಯ್ತು ಅರ್ಥವಾಯ್ತು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಪಡಿಸೋದಕ್ಕೋಸ್ಕರವಾಗಿ ಎಲ್ಲಾ ಏರ್ಪಾಡುಗಳು ಸಿದ್ಧ ಮಾಡ್ಕೊಂಡು ಬನ್ನಿ. ಏನಂತ ಆತರ ತಾಂಬೂಲ ಚರ್ಮಣವಾಗಲಿ ಅಂದ್ರಾಯ್ತು. ಜಾನಕಿ, ಇವ್ರಿಗೋಸ್ಕರವಾಗಿ ಸಿದ್ಧವಾಗಿರೋ ದಾನ ವಸ್ತುಗಳನ್ನೆಲ್ಲ ತಗೊಂಡ್ಬಾರೆ. ಏನಂದ್ರೆ ಇಲ್ಲಿ ಇಟ್ಟಿದ್ದೀನಿ. ಬಂಗಾರದ ಗುಣ. ನಮ್ಮ ತಾಯಿಗೆ ಪಾರ್ಶ್ವವಾಯು ಬಂದಿತ್ತು. ರಾಮಕೃಷ್ಣ ನನಗೊಂದು ಬರೆ ಹಾಕು, ವಾಯು ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಾನು ಬರೆ ಹಾಕೋದ್ರೊಳಗಾಗಿ ನಮ್ಮಮ್ಮ ಸತ್ತು ಹೋಗಿದ್ರು. ಸತ್ತವರ ಆಸೆ ನೆರವೇರಿಸ್ತಾ ಇದ್ರೆ ಅವರ ಆತ್ಮ ನಮ್ಮ ಮನೆ ಸುತ್ತ ಸುತ್ತುತ್ತೆ ಅಂತ ನೀವೇ ಹೇಳಿರ್ಲಿಲ್ಲ? ಅದಕ್ಕೆ ಈ ಬಂಗಾರದ ಗುಣದಿಂದ ನಿಮ್ಗೊಂದೊಂದು ಬರೆ ಹಾಕಿ
ನಮ್ಮಮ್ಮನ ಆತ್ಮಕ್ಕೆ ಸಂತೋಷ ಪಡಿಸ್ತೀನಿ. ಎಲ್ಲಿ ಒಬ್ಬೊಬ್ಬರಾಗನೇ ಬಿಡಕ್ಕಾಗಲ್ಲ. ಬಿಟ್ಟರೆ ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಆಗೋದು ಹೇಗೆ? ಅದಕ್ಕೋಸ್ಕರ ಹೇಳಿ ಇದ್ದೇಳಿ. ನೀವೆಲ್ಲ ದೊಡ್ಡವರು, ಹೀಗೆ ನಮಸ್ಕಾರ ಮಾಡಬಾರದು. ನನಗೆ ಶ್ರೇಯಸ್ಸು. ಶಾಸ್ತ್ರ ಹಾಗೆ ಹೇಳುತ್ತೆ, ಪುರಾಣ ಹೀಗೆ ಹೇಳುತ್ತೆ ಅಂತ ಸುಳ್ಳು ಹೇಳಿ ಬಡಬಗ್ರ ಹತ್ರ ಸುಲಿಗೆ ಮಾಡ್ತೀರಾ? ಇಲ್ಲ ಇಲ್ಲ. ಶಾಸ್ತ್ರ ಶಾಸ್ತ್ರ ಅಂತ ಅನುಚಾರವಾಗಿ ಬಂದ್ರು ಶಾಸ್ತ್ರಕ್ಕೆ ಅನ್ಯಾಯ ಮಾಡ್ತೀರಾ? ಇಲ್ಲ ಇಲ್ಲ. ಹೀಗೆಲ್ಲ ಮಾಡಿದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಇಲ್ಲ, ಇನ್ಮೇಲೆ ಮಾಡಲ್ಲ. ನಮ್ಗೆ ಬುದ್ಧಿ ಬಂತು. ಬುದ್ಧಿ ಬಂತು? ಹಾಗಾದ್ರೆ ಶ್ಯಾಮ್ ಭಟ್ರ ಹತ್ರ ಅನ್ಯಾಯವಾಗಿ ತಗೊಂಡ್ರು ಆ ಚಿನ್ನದ ಮಾವಿನ ಹಣ್ಣುಗಳನ್ನ ಅವರಿಗೆ ಹಿಂತಿರಿಸಿಕೊಟ್ಬಿಡಿ. ಕೊಡ್ತೀವಿ. ಆಗ ಒಂದು ವೇಳೆ ಕೊಡದೇ ಇದ್ದ ಪಕ್ಷದಲ್ಲಿ ನೀವೆಲ್ಲ ಇದ್ರೂ ಕೂಡ ಹಿಡಿದು ತರಿಸಿ ನಿಮ್ಗೆಲ್ಲ ಬರೀ ನ್ಯಾಯವಾಗಿ ಧರ್ಮವಾಗಿ ಸತ್ಯವಾಗಿ ಬಾಳಿ. ಅಯ್ಯೋ ಜಂತುಪ್ಪ, ಜಂತುಪ್ಪ, ಅಯ್ಯೋ